ಆದ್ರೆ ನಾನು ರಾಜ್ಕುಮಾರ ತಂದ್ಕೊಟ್ಟೆ ಮೊದಲನೇ ಸೀರೆ ಇದು ನನ್ನ ಜೀವದ ಥರನೇ ನಾನು ನೋಡ್ಕೊಳ್ತೀನಿ. ಲಚ್ಚಿ, ಇದೇನ್ ಮಾಡ್ತಿದ್ಯಾ ನೀನು? ತಪ್ಪು ತಪ್ಪು ತಪ್ಪು. ಅವನು ನಿನ್ನ ರಾಜ್ಕುಮಾರ ಅಲ್ಲ. ಅವನು ಏನೇ ಇದ್ರು ನಿನ್ನಕ್ಕ ಗೊಂಬೆ ರಾಜ್ಕುಮಾರ. ಅವನು ನಿನ್ನ ಕಾಪಾಡಿದ ದೇವರು ಅಷ್ಟೆ. ನಿನ್ನ ಜೀವ ಕಾಪಾಡಿದ ಕಾರಣಕ್ಕೆ ಬೇತಾಳ ಥರ ಅವನು ಬೆನ್ನು ಹತ್ತತ್ಯಾ? ನಿನ್ನನ್ನು ಮದುವೆ ಆಗೋಕ್ಕೂ ಮೊದಲೇ ಅವನು ನಿನ್ನ ಅಕ್ಕ ಗೊಂಬೆನ ಪ್ರೀತಿಸ್ತಾ ಇದ್ದ. ಅಂಥವ್ರ ಜೀವನ ಹಾಳು ಮಾಡ್ತೀಯಾ? ನಿಜ, ಅವನು ರಾಜ್ಕುಮಾರನೇ. ಆದರೆ ನಿನ್ನ ರಾಜ್ಕುಮಾರ ಅಲ್ಲ, ನಿನ್ನ ಅಕ್ಕ ಗೊಂಬೆ ರಾಜ್ಕುಮಾರ. ಯೋಚನೆ ಮಾಡು. ಚಿನ್ನು, ಚಿನ್ನು, ಏನೇ ಮಾಡ್ತಿದ್ಯಾ? ಏನೂ ಇಲ್ಲ ಅಕ್ಕ, ಬಟ್ಟೆ ಎತ್ತಿಡ್ತಿದ್ದೆ ಅಷ್ಟೇ. ಇದು ಚಂದು ಕೊಟ್ಟಿದ್ದ ಸ್ಯಾರಿ ಅಲ್ವಾ? ಸಕ್ಕದಾಗಿದೆ ಕಣೆ. ನಿನಗೂ ಅಂತೂ ಸೂಪರಾಗಿ ಕಾಣುತ್ತೆ. ನನಗೂ ಇಂಥ ಒಳ್ಳೆ ಸೀರೆ ಕೊಟ್ಟಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಪರವಾಗಿಲ್ಲ ಬಿಡು, ನನ್ನ ಡ್ರೆಸ್ಸು ಸಕ್ಕದಾಗಿದೆ ಅಲ್ಲ? ಹೌದಕ್ಕ, ನಿನ್ನ ಬಟ್ಟೆ ತುಂಬ ಚೆನ್ನಾಗಿದೆ. ಚಿನ್ನು, ಈ ಸೀರೆ ಉಟ್ಕೊಡೆ. ಬೇಡ ಅಕ್ಕ. ಬೇಡ ಅನ್ನೋ ಮಾತೇ ಇಲ್ಲ, ಉಟ್ಕೋ ಅಷ್ಟೇ. ಅಕ್ಕ, ಎಲ್ಲದಕ್ಕೂ ಹಠ ಮಾಡಬೇಡ, ನಾನು ಉಟ್ಕೊಳಕ್ಕಿಲ್ಲ. ಈಗ ನೀನು ಹಠ ಮಾಡಬೇಡ, ಉಟ್ಕೋ ಅಷ್ಟೇ. ಇಲ್ಲ ಅಕ್ಕ, ನೀ ಏನೇ ಹೇಳು, ನಾನು ಉಟ್ಕೊಳಕ್ಕಿಲ್ಲ ಅಷ್ಟೇ. ಚಿನ್ನು, ನನ್ನ ಮಾತು ಕೇಳಲ್ವಾ? ಈ ನಿನ್ನ ಅಕ್ಕನ ಮಾತು ನೀನು ಕೇಳಲ್ವಾ? ಏನೋಪ್ಪ, ಅವಾಗ ನೀನಂದರೆ ನನಗೆ ಅಷ್ಟಿಷ್ಟ ಇಷ್ಟಿಷ್ಟ, ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತೀಯ ಅಷ್ಟೆ. ಜಸ್ಟ್ ಒಂದು ಸೀರೆ ಉಟ್ಕೊ ಅಂದರೆ ನಿನ್ನ ಕೈನಲ್ಲಿ ಆಗಲ್ಲ ಅಲ್ಲ? ಅಕ್ಕ, ಹಂಗಲ್ಲ ಅಕ್ಕ. ಸರಿ ಬಿಡು ಚಿನ್ನು, ನನ್ನ ಸ್ವಾರ್ಥಕ್ಕೆ ನಾನು ಕೇಳಿದೆ ಅಲ್ವಾ? ಏನೋ ನನ್ನ ತಂಗಿ ಸೀರೆ ಉಟ್ಕೊಂಡು ಅಪ್ಸರೆ ಥರ ಕಾಣೋದನ್ನು ಕಣ್ತುಂಬ ನೋಡೋಣ ಅಂತ ಅಂದ್ಕೊಂಡೆ. ಆದರೆ ಅದೆಲ್ಲ ತಪ್ಪು. ಅಕ್ಕ, ಬೇಡ ಬಿಡು ಚಿನ್ನು, ನಿನಗಿಷ್ಟ ಇಲ್ಲ ಅಂದರೆ ಬೇಡ. ನನ್ನ ಇಷ್ಟ, ನನ್ನ ಆಸೆ, ಇದನ್ನೆಲ್ಲ ಕಟ್ಕೊಂಡು ಯಾರಿಗೇನಾಗಬೇಕಾಗಿದೆ ಹೇಳು? ಅಕ್ಕ, ಇವತ್ತು ಬೇಡ ಅಕ್ಕ, ಇನ್ಯಾವತ್ತಾದರೂ ಉಟ್ಕೊಳ್ತೀನಿ. ಅಯ್ಯೋ ಬೇಡ ಬಿಡು ಚಿನ್ನು, ಇವತ್ತೇ ನನ್ನ ಮಾತು ಕೇಳದೆ ಇರೋಳು ಇನ್ಯಾವತ್ತೋ ಏನಕ್ಕೆ ಕೇಳ್ತೀಯ ಅಲ್ವಾ? ಸರಿ, ಉಟ್ಕೋತೀನಿ. ಉಟ್ಕೋತೀಯಲ್ಲ? ಗುಡ್ ಗರ್ಲ್. ಇನ್ನೊಂದು 5 ನಿಮಿಷ ಟೈಮ್ ಕೊಡ್ತೀನಿ, ಉಟ್ಕೊಂಡು ಬೇಗ ಬಾ. ಈ ಅಕ್ಕ ಏನಾದರೂ ಒಂದು ಮಾಡಿ ಅವಳು ಕೆಲಸ ಮಾಡಿಸ್ಕೊಳ್ತಾಳೆ. ಅವಾಗ ಮೊದಲೇ ನನ್ನ ಕಂಡ್ರೆ ಆಗಲ್ಲ. ಇನ್ನು ಈ ಸೀರೆ ಉಟ್ಕೊಂಡ್ಬಿಟ್ರೆ ಏನಾಗ್ತದೋ?
ಅಕ್ಕ ನೀನ್ ಮಾಡೋದು ಒಂದಲ್ಲ. ಮೀಟಿಂಗಾ? ಇಲ್ಲ, ನಂಗೆ ಯಾರು ಫೋನ್ ಮಾಡಿರಲಿಲ್ಲ. ಹೌದಾ? ಓಕೆ. ನಾನು ಆ ಗ್ಯಾಂಗಿಗೆ ಎಲ್ಲರಿಗೂ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಓಕೆನಾ? ಓಕೆ ಕಣೆ. ಯಾ ಶ್ಯೂರ್, ಬಾಯ್. ಹೇಗೆ ಕಾಣಿಸ್ತಿದ್ದೀನಿ ಗೊಂಬೆ? ಸಿಂಪ್ಲಿ ಸೂಪರ್ಬ್. ಮಮ್ಮಿ, ನಿನ್ ವಯಸ್ಸು ರಿವರ್ಸ್ ಹೊಡಿತಿದ್ಯಾ? ಬರ್ತಾ ಬರ್ತಾ ಚಿಕ್ಕ ಹುಡುಗಿ ತರ ಕಾಣ್ತಿದ್ಯಾ? ಅಲ್ಲ ಮಮ್ಮಿ, ನಾವಿಬ್ರು ಏನಾದ್ರೂ ಹೊರಗಡೆ ಹೋದ್ರೆ ಅಮ್ಮ ಮಗಳು ಅಂತ ಯಾರು ಹೇಳಲ್ಲ, ಅಕ್ಕ ತಂಗಿ ಅಂತ ಹೇಳ್ತಾರೆ. ಐ ಆಮ್ ಸೋ ಜೆಲಸ್. ಅಲ್ಲ, ಈಗಲೇ ಈ ಥರ ಇರ್ಬೇಕಾದ್ರೆ ಇನ್ನು ನನ್ನ ವಯಸ್ಸಲ್ಲಿ ಹೇಗಿದ್ದೆ? ಪಡ್ಡೆ ಹುಡುಗರೆಲ್ಲ ನಿನ್ನ ಹಿಂದೆನೇ ಇರ್ತಿದ್ರು ಅನ್ಸತ್ತಲ್ಲ. ಗೊಂಬೆ, ಈ ಎಲ್ಲ ಕ್ರೆಡಿಟ್ ಚಂದುಗೆ ಸೇರಬೇಕು. ಎಷ್ಟು ಒಳ್ಳೆ ಸೀರೆ ತಂದ್ಕೊಟ್ಟಿದ್ದಾನೆ ನೋಡು. ಅಂದಾಗೆ ನಿನ್ನ ಜುವೆಲ್ಸ್ ಸ್ಯಾರಿಗೆ ಪರ್ಫೆಕ್ಟ್ ಮ್ಯಾಚ್. ಸಖತ್ತಾಗಿದೆ. ಇಷ್ಟು ವರ್ಷ ಆಯಿತು ನಿಮ್ಮಪ್ಪ ಒಂದಿನ ಒಂದು ಸೀರೆ ತಂದ್ಕೊಡ್ಲಿಲ್ಲ. ಶಾಪಿಂಗ್ ಅಂದರೆ ಶಾಕ್ ಹೊಡೆದವ್ರ ಥರ ಬೆಚ್ಚಿ ಬೀಳ್ತಾರೆ. ಆದರೆ ನನ್ನ ಅಳಿಯ ನೋಡು, ಎಷ್ಟು ಕಾಸ್ಟ್ಲಿ ಸೀರೆನ, ಎಷ್ಟು ಚೆನ್ನಾಗಿರೋ ಸೀರೆನ ನಾನು ಗಿಫ್ಟ್ ಮಾಡಿದ್ದಾನೆ. ಗೊಂಬೆ, ನಿನ್ನ ಸೆಲೆಕ್ಷನ್ ಸೂಪರ್ ಕಣೆ. ಇನ್ನೂ ಮದುವೆನೇ ಆಗಿಲ್ಲ, ನಿನ್ನ ಗಂಡ ಆಗೋನು ಶಾಪಿಂಗ್ ಮಾಡ್ತಾನೆ, ನಿನಗೇನು ಬೇಕು ಅಂತ ಕೇರ್ ಮಾಡ್ತಾನೆ. ಚಂದು ಸೆಲೆಕ್ಷನ್ನು ಸೂಪರ್. ನನ್ನ ಫೇವ್ರೆಟ್ ಸೀರೆಗಳಲ್ಲಿ ಇದು ಒಂದು ಕಣೆ. ನಾನು ತುಂಬ ಇಷ್ಟಪಟ್ಟು ಉಟ್ಕೊಂಡಿದ್ದೀನಿ ಗೊಂಬೆ. ಅಕ್ಕ ಚಿನ್ನು, ಅಪ್ಸರೆ ತರ ಕಾಣ್ತಿದ್ಯಾ. ಅಯ್ಯೋ, ನಾನೇನಾದ್ರೂ ಹುಡುಗಾಗಿದ್ರೆ ತಕ್ಷಣ ತಾಳಿ ಕಟ್ಬಿಡ್ತಿದ್ದೆ. ಮಮ್ಮಿ, ಏಂಜಲ್ ತರ ಕಾಣ್ತಿಲ್ಲ ಚಿನ್ನು. ನೀನ್ ನೋಡು, ಎಷ್ಟು ಮೇಕಪ್ ಹಾಕೊಂಡಿದ್ಯಾ, ಜುವೆಲ್ಸ್ ಹಾಕೊಂಡಿದ್ಯಾ. ಚಿನ್ನು, ನೋ ಜುವೆಲ್ಸ್ ನೋ ಮೇಕಪ್, ಆದ್ರೂ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿಲ್ಲ. ಮಮ್ಮಿ, ಇನ್ಫ್ಯಾಕ್ಟ್ ನಿನಗಿಂತ ಚಿನ್ನು ಸೂಪರ್ ಆಗಿ ಕಾಣ್ತಿದ್ದಾಳೆ. ಆ್ಯಂಡ್ ಮಿಸ್ಸಸ್ ಇಂಡಿಯಾ ಅವಾರ್ಡ್ ಗೋಸ್ ಟು ಲಕ್ಷ್ಮಿ ಅಲಿಯಾಸ್ ಚಿನ್ನು. ಚಿನ್ನು, ನಿನ್ನೇನಾದ್ರೂ ಮಿಸ್ಸಸ್ ಇಂಡಿಯಾ ಕಾಂಪಿಟೇಷನ್ ಕಳ್ಸಿದ್ರೆ ಪಕ್ಕ ನೀನೇ ಗೆಲ್ಲೋದು. ಛೇ, ಈ ಹಾಳಾದವಳ ಜೊತೆ ನನ್ನನ್ನು ಕಂಪೇರ್ ಮಾಡ್ತಾಳೆ. ನನ್ನ ಮೂಡೆ ಹಾಳು ಮಾಡಿಬಿಟ್ಲು ರಾಕ್ಷಸಿ. ಅಕ್ಕ ನಾನು ಬಟ್ಟೆ ಬದಲಾಯಿಸ್ತೀನಿ. ಇನ್ನೊಂದು ಸ್ವಲ್ಪ ತಿರು ಚಿನ್ನು, ತಡಿ ಫೋಟೋ ತೆಗಿತೀನಿ. ಸ್ಮೈಲ್. ಅಕ್ಕ ನಾನು ಬಟ್ಟೆ ಸ್ಮೈಲ್. ಮಮ್ಮಿ, ನಮ್ಮಿಬ್ರದ್ದು ಫೋಟೋ ತೆಗಿ ಮಮ್ಮಿ. ಚಿನ್ನು ನಾಚ್ಕೊಂಡ್ಬಿಟ್ಲು. ಮಮ್ಮಿ ನೋಡು, ಚಿನ್ನು ಎಷ್ಟು ಮುದ್ದ ಕಾಣ್ತಿದ್ದಾಳೆ. ಕಾಣ್ತಿದ್ಲು, ಕೋತಿಗೆ ಸೀರೆ ಉಡ್ಸಿರ್ತಾರ. ಚಂದು ನನಗೂ ಚಿನ್ನುಗೂ ಒಂದೇ ಥರ ಸೀರೆ ತಂದಿದ್ದಾನೆ ಅಂತ ಗೊತ್ತೇ ಇರಲಿಲ್ಲ. ಅಲ್ವಾ ಮಮ್ಮಿ? ಚಂದು ಇಸ್ ರಿಯಲಿ ಗ್ರೇಟ್. ನೋಡಿದ್ಯಾ, ನಿನಗೂ ಚಿನ್ನುಗೂ ಯಾವುದೇ ಭೇದ ಭಾವ ಮಾಡದೆ ಇಬ್ರಿಗೂ ಒಂದೇ ಥರ ಸೀರೆ ತಂದ್ಕೊಂಡಿದ್ದಾನೆ. ಅದಕ್ಕೆ ನನಗೆ ಆ ಕೋತಿ ಕಂಡ್ರೆ ಪಂಚ ಪ್ರಾಣ. ಆ ಕೋತಿ ಮಾಡಿರೋದು ನನ್ನ ಪ್ರಾಣ ಹಿಂಡ್ತಿದೆ. ಬುದ್ಧಿ ಬೇಡವಾ ಅವನಿಗೆ? ಕೆಲಸದೊಳಗೂ ಅತ್ತೆಗೂ ಒಂದೇ ರೀತಿ ಸೀರೆ ತಂದಿದ್ದಾನೆ. ಈಗಂತ ಮೊದಲೇ ಗೊತ್ತಿದ್ರೆ ಆ ಸೀರೆನ ಎಡಗೈಲೂ ಮುಡ್ತಿರ್ಲಿಲ್ಲ. ಛೀ, ಮುಳ್ಳಿನ ಥರ ಮೈಗೆ ಚುಚ್ಚುತ್ತಿದೆ ಈ ದರಿದ್ರ ಸೀರೆ. ಮಮ್ಮಿ, ಚಂದು ಸರಿಯಾಗೇ ಮಾಡಿದಾನಲ್ವಾ? ಚಂದು ಸರಿಯಾಗೇ ಮಾಡಿದ್ದಾನೆ. ಅವನು ತುಂಬ ಮುಗ್ಧ. ಬಂಗಾರಕ್ಕೂ ಕಾಗೆ ಬಂಗಾರಕ್ಕೂ ಅವನಿಗೆ ವ್ಯತ್ಯಾಸನೇ ಗೊತ್ತಿಲ್ಲ.
ನೀನು ಹೇಳಿದ್ ಕರೆಕ್ಟ್. ನೋಡು ಫೋನ್ ರಿಂಗ್ ಆಗ್ತಿದೆ. ಹಲೋ. ಹ್ಞೂ ಕಣೆ, 10 ನಿಮಿಷದಲ್ಲಿ ಬರ್ತೀನಿ. ಓಕೆ ಓಕೆ ಬಾಯ್. ಮಮ್ಮಿ, ನಾನು ಸುಷ್ಮನ್ ಮನೆಗೆ ಹೋಗಬೇಕು. ಅವಳು ನೋಡೋದಕ್ಕೆ ಗಂಡು ಬರ್ತಿದಾರಂತೆ. ನಾನು ಬರೋದು ಒಂದು ಸ್ವಲ್ಪ ತಡ ಆಗ್ಬೋದು. ಚಿನ್ನು ಒಂದು ಮಾತು ಹೇಳು. ಬಾಯ್ ಬಾಯ್, ಹುಷಾರೋ. ಹಾಂ. ಹೇಳ್ತೀನಿ. ಅವಳಿಗೆ ಹೇಳೋದು ತುಂಬ ಇದೆ, ಸರಿಯಾಗಿ ಹೇಳ್ತೀನಿ. ಏನೇ, ನಿನಗಿಂಥ ಸೀರೆ ಬೇಕಾ? ಫುಟ್ಪಾತ್ ಮೇಲೆ ಮಾರೋ 100 ರೂಪಾಯಿ ಸೀರೆ ತಗೊಳ್ಳೋ ಯೋಗ್ಯತೆ ನಿನಗಿಲ್ಲ. ನಿನಗೆ ಇಂಥ ಸೀರೆ ಬೇಕಾ? ನಮ್ಮಂಥವ್ರು ಉಟ್ಟು ಬಿಸಾಕೋ ಸೀರೆನ ಉಡೋ ಕೆಲಸದವಳು ನೀನು ನನ್ನ ಸರಿ ಸಮಕ್ಕೆ ಸೀರೆ ಉಡ್ತೀಯಾ? ಈ ರೀತಿ ಅವಮಾನ ಮಾಡಬೇಕು ಅಂತ ಎಷ್ಟು ದಿನದಿಂದ ನೀನು ಸಂಚು ಮಾಡಿದ್ಯೆ. ನಾನು ಹುಟ್ಟಿರೋ ಸೀರೆ ಥರನೇ ನಿನಗೂ ಸೀರೆ ಬೇಕಾ? ಅವ್ವ, ಗೊಂಬೆ. ಮುಚ್ಚು ಬಾಯ್. ಇದ್ರ ಮಧ್ಯೆ ಗೊಂಬೆ ಹೆಸರೇನಾದರೂ ತಂದ್ರೆ ನಿನ್ನ ಹಲ್ಲು ಉದುರಿಸ್ಬಿಡ್ತೇನೆ. ಅವಳು ಹೇಳ್ತಾಳೆ, ಕೇಳೋ ನಿನ್ನ ಬುದ್ಧಿ ಏನು ಮಣ್ಣು ತಿಂತಿದ್ದ? ನನ್ನ ಸೀರೆನೇ ಯಾರಾದರೂ ಮುಟ್ಟಿದ್ರೆ ನನ್ನ ಲೈಫಲ್ಲೇ ಆ ಸೀರೆ ನೋಡಲ್ಲ. ಅಂಥದ್ರಲ್ಲಿ ನನ್ನ ಥರದ್ದೇ ಸೀರೆ ಉಟ್ಕೊಂಡು ನನ್ನ ಮುಂದೆನೇ ಬಂದು ನನ್ನ ಮರ್ಯಾದೆ ತೆಗಿತೀಯಾ? ಇಲ್ಲವ್ವ, ತಪ್ಪಾಯ್ತು. ನಿಮಗೆ ಅವಮಾನ ಮಾಡೋಕ್ಕೆ ಅಂತ ನಾನು ಸೀರೆ ಹುಟ್ಟಿಲ್ಲ. ಮತ್ತೆ ಯಾವತ್ತೂ ಈ ಸೀರೆ ಉಡಲ್ಲ ಅವ್ವ. ಉಡೋದಕ್ಕೆ ಈ ಸೀರೆ ನಿನ್ನ ಹತ್ರ ಇದ್ರೆ ತಾನೆ. ಅದು ಏನೇ ಅದು? ಅವ್ವ, ಈ ಸೀರೆನ ಏನ್ ಮಾಡ್ತೀನಿ ನೋಡ್ತಾರೆ. ಅವ್ವ, ತಾತಮ್ಮ ಗಂಡ ಕೊಡ್ಸಿರೋ ಸೀರೆ. ಗಂಡ ತಂದು ಕೊಡ್ತಾನಲ್ಲ ಆ ಸೀರೆ ಮುಂದೆ ಹೆಂಡತಿಗೆ ಸ್ವರ್ಗನೂ ಬೇಡ ಅನಿಸ್ಬಿಡುತ್ತೆ. ಗಂಡ ಕೊಡೋ ಸೀರೆ ಅದು ಹೆಂಡತಿಗೆ ಉಸಿರಿದ್ದಂಗೆ. ಅದನ್ನು ತುಂಬ ಜೋಪಾನವಾಗಿ ನೋಡ್ಕೋಬೇಕು.